ನೀವು ಇಂಟರ್ನೆಟ್ಟಲ್ಲಿ ಈ ವಿಷಯ ನೋಡಿರ್ತೀರ ಅಥವಾ ಇದು ನಿಮಗೆ ಆಗಿರ್ಬೋದು. ಅದೇನಂದರೆ ನೀವು ಫೋನ್ನ ಅಪ್ಡೇಟ್ ಮಾಡಿದಾಗ ನಿಮ್ಮ ಡಿಸ್ಪ್ಲೇಯಲ್ಲಿ ಈ ಗ್ರೀನ್ ಕಲರಲ್ಲಿ ಲೈನ್ ಬರೋದು, ಈ ಪಿಂಕ್ ಕಲರ್ ಲೈನ್ ಬರೋದು ಅನ್ನೋ ವಿಷಯವನ್ನು ನೋಡಿರ್ತೀರ. ಮತ್ತು ನಿಮ್ಮ ಫೋನ್ ಇದಕ್ಕಿದ್ದಂಗೆ ಆಫ್ ಆಗಿಬಿಡುತ್ತೆ. ಅಕಸ್ಮಾತ್ ಆನ್ ಆದ್ರೂ ಈ ಕ್ಯಾಮ್ರಾ ಫೇಲಿಯರ್, ಈ ಸ್ಪೀಕರ್ ಫೇಲಿಯರ್ ಅಂತ ಫೋನ್ನ ಒಂದೊಂದು ಪಾರ್ಟೇ ಡೆಡ್ ಆಗಿರುತ್ತೆ. ಇದಷ್ಟಕ್ಕೂ ನೀವು ಫೋನ್ ಕೆಳಗಡೆನೂ ಬೀಳಿಸಿರಲ್ಲ, ನೀರಲ್ಲೂ ಹಾಕಿರಲ್ಲ, ಫಿಸಿಕಲ್ ಡ್ಯಾಮೇಜ್ ಏನೂ ಆಗಿರಲ್ಲ. ಫೋನ್ ಇದಕ್ಕಿದ್ದಂಗೆ ಆಟೋಮೆಟಿಕ್ಕಾಗಿ ರಿಪೇರ್ ಆಗಿರುತ್ತೆ. ಇದು ಆ್ಯಕ್ಚುಲಿ 1 ವರ್ಷ ಆದಮೇಲೆ ಆಗುತ್ತೆ. ಅಂದರೆ ಈ ವಾರಂಟಿ ಪೀರಿಯಡ್ ನಡೆದು 1 ವರ್ಷ ಆದಮೇಲೆ ಆಗುತ್ತೆ. ಇದು ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಒಂದು ಕಾಮನ್ ಆಗಿರೋ ವಿಷಯ ಅಂತ ನೀವು ಅಂದ್ಕೊಂಡಿರ್ಬೋದು. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಸ್ಮಾರ್ಟ್ಫೋನ್ ಇಂಡಸ್ಟ್ರಿನ ಒಂದು ಸ್ಕ್ಯಾಮ್. ಸರಿ ಆಯಿತು ಬ್ರೋ, ಈ ವಿಷಯ ನೀವು ಯಾಕೆ ಅಡ್ರೆಸ್ ಮಾಡ್ತಿದ್ದೀರಾ ಅಂತ ನೀವು ಕೇಳಿದ್ರೆ, ಈ ಒಂದು ಪ್ರಾಬ್ಲಮಲ್ಲೂ ನಾನು ಒಬ್ಬ ವಿಕ್ಟಿಮ್. ಸೊ ಈ ನನ್ನ ಕೈಯಲ್ಲಿರೋದು ಪೋಕೋ X3 ಬಾಕ್ಸಿನ ಅಸ್ಥಿ. ಇದು ಮದರ್ ಬೋರ್ಡ್ ಡೆಡ್ ಆಗಿರೋದು. ಇದೇ ಥರ ಪ್ರಾಬ್ಲಮ್ ಬಂದು ಮದರ್ ಬೋರ್ಡ್ ಡೆಡ್ ಆಗಿರೋದು. ಆ್ಯಕ್ಚುಲಿ ಇದು ಅಸ್ಥಿ ಅಲ್ಲ, ಇದು ಫೋನ್ ಡೆಡ್ ಆಗಿರೋದು. ಫೋನ್ ಡೆಡ್ ಬಾಡಿ ಎಲ್ಲಿದೆ, ಫೋನ್ ಆನ್ ಆಗಲ್ಲ. ಸ್ವಲ್ಪ ದಿನ ಆದಮೇಲೆ ತಗೊಂಡೋಗಿ ಅರೇಬಿಯನ್ ಸಿಯಲ್ಲಿ ಹಾಕ್ಬಿಡ್ತೀನಿ. ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನು ನೋಡೋಣ ಅಂದರೆ, ಈ ಥರ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಏನು, ಒಂದು ಗ್ರೀನ್ ಲೈನ್ ಇಶ್ಯೂ ಎಂತಕ್ಕೆ ಬರುತ್ತೆ, ಅಥವಾ ಫೋನ್ ಎಂತಕ್ಕೆ ಆಟೋಮೆಟಿಕ್ಕಾಗಿ ಡೆಡ್ ಆಗುತ್ತೆ. ಸೊ ಇದರಿಂದ ಇರೋರು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಡೆಡ್ ಆಗುತ್ತೆ ಅನ್ನೋದು ತುಂಬ ಜನ ಯೂಟ್ಯೂಬರು ಹೇಳೋರೆ. ಕೆಲವೊಂದು ಆರ್ಟಿಕಲ್ಲು ಇದೆ. ಸೊ ಟೆಕ್ನಿಕಲಾಗಿ ಅಪ್ಡೇಟ್ ಮಾಡೋದ್ರಿಂದನೇ ಆಗುತ್ತಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನನಗೆ ಗೊತ್ತಿರೋ ಹಾಗೆ ಇಷ್ಟೊಂದು ಟೆಕ್ನಿಕಲಾಗಿ ಯಾರೂ ಹೇಳಿರಲ್ಲ. ಈ ವಿಡಿಯೋ ಮುಂದೆ ನೀವೇ ನೋಡಿ, ನಿಮಗೆ ಒಂದು ಹೊಸ ಐಡಿಯಾ ಸಿಗುತ್ತೆ. ಮೊದಲನೇದಾಗಿ ಈ ಗ್ರೀನ್ ಲೈನ್ ಇಶ್ಯೂನ ನೋಡೋಣ. ಈ ಗ್ರೀನ್ ಲೈನ್ ಇಶ್ಯೂ ಫಸ್ಟು ಯಾವ ಫೋನಿಗೆ ಬಂತು ಅಂತ ನೋಡಿದ್ರೆ, ಫಸ್ಟು ಸ್ಯಾಮ್ಸಂಗಿನ OLED ಫೋನಿಗೆ ಬಂತು. ಅದಾದಮೇಲೆ ನೆಕ್ಸ್ಟ್ ಐಫೋನಿಗೆ ಬಂತು. ಇವಾಗ ಲೇಟೆಸ್ಟಾಗಿ ಯಾವ ಫೋನಿಗೆ ಬಂದೈತೆ ಅಂದರೆ OnePlus ಫೋನಿಗೆ ಬಂತು. ಸೊ ಮುಂಚೆ ಆದರೂ ಯಾವುದೋ ಒಬ್ರಿಗೋ ಇಬ್ರಿಗೋ ಈ ಥರ ಲೈನ್ ಬರ್ತಿತ್ತು ಅಪ್ಡೇಟ್ ಮಾಡಿದಾಗ. ಆದರೆ ಇವಾಗ ರೀಸೆಂಟ್ 90 ದಿನ ಹಿಂದೆ ಈ ಫೋನ್ ಅಪ್ಡೇಟ್ ಮಾಡೋ OnePlus ಫೋನ್ ಯೂಸರು ಒಂದು 10 ಜನದಲ್ಲಿ ಒಂದು 5 ಇಲ್ಲ 6 ಜನಕ್ಕೆ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡಿದಾಗ ಈ ಥರ ಒಂದು ಗ್ರೀನ್ ಲೈನ್ ಇಶ್ಯೂನ ಬಂತು. ಸೊ ಈ OnePlus ಬ್ರ್ಯಾಂಡ್ ಅವರು ಫೋನ್ ಅಪ್ಡೇಟ್ ಮಾಡಿದಾಗ ಫೋನ್ನ ಅಪ್ಡೇಟ್ ಜೊತೆಗೆ ಒಂದು ಗ್ರೀನ್ ಲೈನ್ ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ಈ ಥರ ಡಿಸ್ಪ್ಲೇ ಲೈನ್ ಫ್ರೀಯಾಗಿ ಕೊಡ್ತವೆ. ಸೊ ಈ ಪ್ರಾಬ್ಲಮ್ ತೊಗೊಂಡು ನೀವು ಸರ್ವಿಸ್ ಸೆಂಟ್ರಿಗೆ ಹೋದರೆ ಅಲ್ಲಿ ನೀವು ನಿಮ್ಮ ಥರನೇ 3 ಜನ ಕುಂತಿರೋದು ನೋಡ್ಬೋದು. ಸೊ ಅವ್ರಿಗೂ ಇದೇ ಇಶ್ಯೂನೇ. ನಿಮಗೆ ಗ್ರೀನ್ ಕಲರ್ ಲೈನ್ ಬಂದಿದ್ರೆ ಅವ್ರಿಗೆ ಪಿಂಕ್ ಕಲರ್ ಲೈನ್ ಬರುತ್ತೆ. ಇದೇ ಥರ ಸರ್ವಿಸ್ ಸೆಂಟ್ರಲ್ಲಿ ತುಂಬ ಜನ ಹೋಗಿ ತುಂಬ ಜನ ಕಂಪ್ಲೇಂಟ್ನ ಮಾಡಿದರು. ಸೊ ಇವಾಗ ಆ ಸರ್ವಿಸ್ ಸೆಂಟ್ರ್ ಅವ್ರು ಏನು ಹೇಳ್ತಾರೆ ಅಂತ ನೋಡೋದಾದರೆ, ಈ ಪ್ರಾಬ್ಲಮು ಬ್ರ್ಯಾಂಡ್ ಕಡೆಯಿಂದ ಬಂದಿದ್ರೇನು ಈ ಸರ್ವಿಸ್ ಸೆಂಟ್ರ್ ಅವರು ನಿಮ್ಮ ಫೋನು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಫಿಸಿಕಲ್ ಡ್ಯಾಮೇಜ್ ಆಗಿದೆ ಅಥವಾ ವಾಟರ್ ಬಿದ್ದಿದೆ ಅನ್ನೋದು ಈ ಸರ್ವಿಸ್ನ ಕಟ್ ಮಾಡಕ್ಕೆ ನೋಡ್ತಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಬರೋದಕ್ಕೆ ಟೆಕ್ನಿಕಲ್ ಆಗಿ ಏನು ಕಾರಣ ಇರುತ್ತೆ ಅಂತ ನಾವು ನೋಡೋದಾದರೆ, ಮೆಜಾರಿಟಿ ಆಗಿರೋ ಫೋನು LCD ಡಿಸ್ಪ್ಲೇಯಲ್ಲಿ ಮಾಡಿರ್ತಾರೆ. ಇವಾಗ ನನ್ನ ಕೈಯಲ್ಲಿ ಇದೆಯಲ್ಲ, ಇದು ಒಂದು LCD ಡಿಸ್ಪ್ಲೇ. ಈ ಡಿಸ್ಪ್ಲೇಯಲ್ಲಿ ಇರೋದು ಈ ಪಾರ್ಟ್ ಕಾಫ್ ಅಂತೀವಿ, ಅಂದರೆ ಚಿಪ್ ಆನ್ ಫ್ಲಕ್ಸ್ ಅಥವಾ ಚಿಪ್ ಆನ್ ಫಿಲ್ಮ್ ಅಂತೀವಿ. ಸೊ ಈ ಚಿಪ್ ಆನ್ ಫ್ಲಕ್ಸ್ ಅಥವಾ ಈ ಚಿಪ್ ಆನ್ ಫಿಲ್ಮ್ನ ಕೆಲಸವೇನೆಂದರೆ, ನಮ್ಮ ಫೋನ್ಗೆ ಬರುವ ಇನ್ಪುಟ್ಟು ಅದು ಡಿಸ್ಪ್ಲೇಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ ಇನ್ಪುಟ್ ಬರೋದನ್ನು ಡಿಸ್ಪ್ಲೇ ಔಟ್ಪುಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ಫ್ಲಕ್ಸ್ ಇದೆಯಲ್ಲ, ಇದು ಕಾಪರಲ್ಲಿ ಮಾಡಿರ್ತಾರೆ. ಇದು ಕಾಪರ್ ಆಗಿರೋದ್ರಿಂದ ಇದನ್ನು ಈ ಶಾಲ್ಟ್ರ್ ಗನ್ನಲ್ಲಿ ಮಾಡಿ ಅಂಟಿಸಿರ್ತಾರೆ. ಬಟ್ ಇದ್ರ ಕನೆಕ್ಷನ್ ಇಲ್ಲೊಂದು ವೈರ್ ಹೋಗುತ್ತಲ್ಲ ಡಿಸ್ಪ್ಲೇ, ಇದು ಡಿಸ್ಪ್ಲೇಗೆ ಹೋಗೋದು ವೈರು. ಸೊ ಈ ಫ್ಲಕ್ಸಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ಇದು ಡಿಸ್ಪ್ಲೇವಿನ IC ಡ್ರೈವರು, ಇದು ರೆಸಿಸ್ಟರು, ಈ ಟ್ರಾನ್ಸಿಸ್ಟರ್ ಎಲ್ಲ ಇದ್ರೊಳಗಡೆ ಇರುತ್ತೆ. ಇಲ್ಲಿ ಇನ್ನೊಂದು ವಿಷಯನೇ ನೋಡಿರ್ತಾರೆ, ಅದನ್ನು ಫ್ಲಕ್ಸು ಒಂದು ಮೀಡಿಯಮ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದರೆ ಈ ಒಂದು ಫ್ಲಕ್ಸ್ ಇರೋ ಕನೆಕ್ಷನು ಡಿಸ್ಪ್ಲೇಗೆ ಹೋಗಿರುತ್ತೆ. ಈ ಡಿಸ್ಪ್ಲೇ ಮತ್ತು ಈ ಫ್ಲಕ್ಸ್ಗೆ ಅಂಟಿಸೋದು ತುಂಬ ಕಷ್ಟ. ಈ ಒಂದು ಡಿಸ್ಪ್ಲೇ ಇದು ಏನು ಯೂಸ್ ಮಾಡಿರ್ತಾರೆ ಅಂದರೆ, ACF ಟೇಪ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಅಂದರೆ ಅಡಿನೆಸಿವ್ ಕಂಡಕ್ಟಿವ್ ಫಿಲ್ಮ್ ಅನ್ನೋದು ಒಂದು ಟೇಪ್ನ ಇದು ಅಂಟಿಸಿರ್ತಾರೆ. ಮತ್ತು ಇನ್ನೊಂದು ಗ್ಲಾಸ್ನ ಅಂಟಿಸೋದು ತುಂಬ ಕಷ್ಟ. ಈ ಡಿಸ್ಪ್ಲೇ ಗ್ಲಾಸಲ್ಲಿ ಮಾಡಿರ್ತಾರೆ, ಅದನ್ನು ಅಂಟಿಸೋದು ತುಂಬ ಕಷ್ಟ. ಸೊ ಇದನ್ನು ಏನು ಮಾಡಿರ್ತಾರೆ ಅಂದರೆ, ಇದು ಪಂಚ್ ಮುಖಾಂತರ ಪಂಚ್ ಮಾಡಿರ್ತಾರೆ. ನೀವು ಜನರಲಾಗಿ ಒಂದು ವಿಷಯ ಗಮನಿಸಿರ್ಬೋದು, ಅದೇನೆಂದರೆ ನೀವು ಫೋನ್ನ ಅಪ್ಡೇಟ್ ಮಾಡಿದಾಗ ಫೋನ್ ಹೀಟ್ ಆಗೋದು. ಮತ್ತು ನೀವು ಫೋನು ಯಾವುದೇ ಒಂದು ವಿಷಯ ಪರ್ಫಾರ್ಮ್ ಮಾಡಬೇಕಾದ್ರೂ ನೀವು ಫೋನ್ ಹೀಟ್ ಆದಾಗ ನಿಮ್ಮ ಫೋನ್ನ ಆ್ಯಕ್ಚುಯಲ್ ಪೂರ್ತಿ ಹೀಟ್ ಬಂದು ಡಿಸಿಪೇಟ್ ಯಾವುದಾಗೋದು ಅಂದರೆ, ಒಂದು ಪ್ಯಾನಲ್ ಮೇಲೆ ಬರುತ್ತೆ ಅಥವಾ ಡಿಸ್ಪ್ಲೇ ಮೇಲೆ ಬರುತ್ತೆ. ಈ ಫೋನಿನ ಹೀಟು ಕಂಪ್ಲೀಟಾಗಿ ಬಂದು ಡಿಸಿಪೇಟ್ ಆಗೋದೇ ಈ ಡಿಸ್ಪ್ಲೇ ಮೇಲೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಈ ಒಂದು ಕಂಡಕ್ಟಿವ್ ಫಿಲ್ಮ್ ಹೋಗಿರುತ್ತಲ್ಲ, ಇದು ಗಮ್ಮಿಂದ ಕಣಿಸಿರ್ತಾರೆ. ಸೊ ನಿಮ್ಗೊಂದು ವಿಷಯನ ಗೊತ್ತಿರುತ್ತೆ, ಅದೇನೆಂದರೆ ಅದಿಸಿವ್ ಮೆಟೀರಿಯಲ್, ಈ ಗಮ್ ಗ್ಲೂ ಇರುತ್ತಲ್ಲ, ಅದನ್ನು ಬಿಸಿ ಮಾಡಿದ್ರೆ ಬಿಟ್ಕೊಳ್ಳುತ್ತೆ ಅನ್ನೋದು. ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದು ಫ್ಲಕ್ಸ್. ಈ ಫ್ಲಕ್ಸ್ ಒಳಗಡೆ ಎಷ್ಟೊಂದು ಮ್ಯಾಟ್ರಿಕ್ಸ್ ಇರುತ್ತೆ. ಅಂದರೆ ಈ ಡಿಸ್ಪ್ಲೇನ ಪ್ರತಿಯೊಂದು ಪಾಯಿಂಟ್ ಕನೆಕ್ಟ್ ಆಗಿರೋ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಈ ಫೋನ್ ಹೀಟ್ ಆದಾಗ ಆ ಒಂದು ಮ್ಯಾಟ್ರಿಕ್ಸಲ್ಲಿರೋ ಯಾವುದಾದ್ರೂ ಒಂದು ಪಾಯಿಂಟ್ ಗಮ್ ಬಿಟ್ಟೋದಾಗ ಆ ಪಾಯಿಂಟ್ ಒಳಗಡೆ ಗ್ರೀನ್ ಲೈನ್ ಬರುತ್ತೆ. ಅಥವಾ ಈ ಸೈಡ್ ಎಲ್ಲಾದರೂ ಹೀಟಾಗಿ ಗಮ್ ಬಿಟ್ಟೋದ್ರೆ ಈ ಸೈಡ್ ಡಿಸ್ಪ್ಲೇ ಲೈನ್ ಬರುತ್ತೆ. ಅಥವಾ ಈ ಸೈಡ್ ಬಿಟ್ಟೋದಾಗ ಈ ಸೈಡ್ ಡಿಸ್ಪ್ಲೇ ಲೈನ್ ಬರುತ್ತೆ. ಈ ಒಂದು ವಿಷಯನೇ ಟೆಕ್ನಿಕಲ್ ಆಗಿ ಒಳಗಡೆ ಆಗೋದು. ಇನ್ನು ತುಂಬ ಜನ ಏನು ಹೇಳ್ತಾರೆ, ಅಪ್ಡೇಟ್ ಮಾಡಿದಾಗ ವೋಲ್ಟೇಜ್ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಒಂದು ವಿಷಯನೇ ಹೇಳ್ತಾರೆ. ಆದರೆ ಅದು ಕಂಪ್ಲೀಟಾಗಿ ಅದು ಸುಳ್ಳು. SOC ಆ ಥರ ವರ್ಕ್ ಆಗೋದೇ ಇಲ್ಲ. ಇವಾಗ ಯಾವುದೇ ಒಂದು ಅಪ್ಡೇಟ್ ಬಿಟ್ಟಾಗ್ಲೂ ಆ ಒಂದು ಕಂಪನಿ ಕ್ರಾಸ್ ವೆರಿಫೈ ಮಾಡಿಬಿಡಲ್ಲ, ಕ್ರಾಸ್ ಚೆಕ್ ಮಾಡಿಬಿಡಲ್ಲ. ಸೊ ಆ ಥರ
ವರ್ಕ್ ಸೊ ಆ ಥರ ಅವರು ವೋಲ್ಟೇಜ್ ಅಪ್ಡೇಟ್ ಮಾಡಿಬಿಟ್ರೇನು ಆ ಥರ SOC ಇಲ್ಲಿ ವರ್ಕ್ ಆಗಲ್ಲ. ಸೊ ಈ ಥರ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಬರೋದಕ್ಕೆ ಕಾರಣ ಹೀಟ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ ನೀವು ಇನ್ನೊಂದು ಮಾತುಗಳನ್ನು ಕೇಳಿರ್ಬೋದು, ಅದೇನಂದರೆ ಈ ಕಂಪ್ನಿಯವರೇ, ಈ ಬ್ರ್ಯಾಂಡ್ ಅವರೇ ನಿಮ್ಮ ಫೋನಲ್ಲಿ ಒಂದು ಫೋನ್ ಡೆಡ್ ಆಗೋ ಥರ ಒಂದು ಡೇಟಾನ ಹಾಕ್ಕೊಡ್ತಾರೆ ಅಪ್ಡೇಟ್ ಒಳಗಡೆ ಅನ್ನೋದೊಂದು ವಿಷಯನ ಹೇಳ್ತಾರೆ. ಆ್ಯಕ್ಚುಲಿ ಅದನ್ನು ಸುಳ್ಳೆ. ಇದನ್ನು ಬರ್ಸ್ಟ್ ಮಾಡೋದಕ್ಕೆ ಅಪ್ಡೇಟ್ ಯಾವ ಥರ ಪ್ರೋಸೆಸ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಫೋನ್ಗೆ ಅಪ್ಡೇಟ್ ಬಂದಾಗ ಅದು ಒಂದು ಕಂಪ್ರೆಸ್ ಆಗಿರೋ ಜಿಪ್ ಫೈಲಲ್ಲಿ ಬಂದಿರುತ್ತೆ. ಸೊ ಆ ಒಂದು ಜಿಪ್ ಫೈಲ್ ಏನಾಗುತ್ತೆ ಅಂದರೆ ಮೊದಲನೇಗೆ ಅಪ್ಡೇಟ್ ಆಗಬೇಕಾದ್ರೆ ರ್ಯಾಮ್ಗೆ ಹೋಗುತ್ತೆ. ಆ ಒಂದು ರ್ಯಾಮ್ಗೆ ಹೋಗಿ ರ್ಯಾಮಲ್ಲಿ ಮತ್ತೆ ಡಿಕಂಪ್ರೆಸ್ ಆಗುತ್ತೆ. ಬರಬೇಕಾದ್ರೆ ಕಂಪ್ರೆಸ್ ಆಗಿ ಒಂದು ಫೈಲಾಗಿ ಬರುತ್ತೆ, ಮತ್ತೆ ಕಂಪ್ರೆಸ್ ಆಗಿ ಮಿನಿ ಚೈಲ್ಡ್ ಪಾರ್ಟಾಗಿ ಹೋಗುತ್ತೆ. ಸೊ ಒಂದು ಪಾರ್ಟು ಪ್ರತಿಯೊಂದು ಪ್ರೋಸೆಸ್ಗೆ ಹೋಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ಅಪ್ಡೇಟ್ ಆದಾಗ ಏನಾಗುತ್ತೆ ಅಂದರೆ ಆ ರ್ಯಾಮು ಹೀಟ್ ಆಗುತ್ತೆ, ವಿ ರ್ಯಾಮು ಹೀಟ್ ಆಗುತ್ತೆ. ಈ ಥರ ಹೀಟ್ ಆಗೋದ್ರಿಂದ ಫೋನಲ್ಲಿ ಜಾಸ್ತಿ ಹೀಟ್ ಡಿಸಿಪೇಟ್ ಆಗುತ್ತೆ. ಯಾವುದ್ರ ಮೇಲೆ ಡಿಸಿಪೇಟ್ ಆಗುತ್ತೆ? ಡಿಸ್ಪ್ಲೇ ಮೇಲೆ ಡಿಸಿಪೇಟ್ ಆಗುತ್ತೆ. ಈ ಥರ ಡಿಸ್ಪ್ಲೇ ಮೇಲೆ ಡಿಸಿಪೇಟ್ ಆಗೋದ್ರಿಂದ ಈ ಥರ ಕನೆಕ್ಷನ್ ಬಿಟ್ಟೋಗೋದ್ರಿಂದ ಈ ಥರ ಲೈನು ಬರುತ್ತೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಹೀಟ್ ಅಂತಲೇ ಹೇಳ್ಬೋದು. ಮತ್ತೆ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ಅದೇನಂದರೆ ಫೋನ್ ಅಪ್ಡೇಟ್ ಆಗಬೇಕಾದ್ರೆ ಏನು ಹೈ ಪರ್ಫಾರ್ಮೆನ್ಸ್ ಆಗ್ತಿರಲ್ಲ, ಫೋನ್ ಹೇಗೆ ಹೀಟ್ ಆಗುತ್ತೆ ಅನ್ನೋದು ನಿಮ್ಗೆ ಒಂದು ಡೌಟ್ ಬರುತ್ತೆ. ಆ್ಯಕ್ಚುಲಿ ನಮ್ಮ ಪ್ರೊಸೆಸರ್ ಏನಂದರೆ ನಾವು ಆ್ಯಕ್ಚುಲ್ ಹೈ ಎಂಡ್ ಗೇಮ್ ಮಾಡಿದಾಗ ಅಥವಾ ಹೈ CPU ಟೆಸ್ಟ್ ಆದಾಗ ಅಥವಾ ನಾವು ಯಾವುದಾದ್ರೂ ಒಂದು ವೀಡಿಯೋ ಎಡಿಟಿಂಗ್, ವೀಡಿಯೋ ರೆಂಡರ್ ಮಾಡಬೇಕಾದ್ರೆ ಹೈ ಪರ್ಫಾರ್ಮೆನ್ಸ್ ಕೇಳುತ್ತಲ್ವ, ಅದನ್ನು ಮಾತ್ರ ನಾವು ಹೈ ಎಂಡ್ ಟಾಸ್ಕ್ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಒಂದು ಪ್ರೊಸೆಸರ್ಗೆ ಜಸ್ಟ್ ನೀವು ಒಂದು ಕಾಪಿ ರೀಡ್ ಅಥವಾ ರೇಟ್, ಒಂದು ಕಾಪಿ ಅಥವಾ ಮೂವ್ ಮಾಡೋದ್ರಿಂದನೇ ಹೈ ಎಂಡ್ ಟಾಸ್ಕ್ ಅದು. ಆ್ಯಕ್ಚುಲಿ ನೀವು ಯೂಟ್ಯೂಬ್ನ ತಗೊಳ್ಳಿ, ಈ ಒಂದು ವೀಡಿಯೋ ಯೂಟ್ಯೂಬಲ್ಲಿ ನೋಡ್ತಿರ್ತೀರ, ಈ ಒಂದು ಜಸ್ಟ್ ಯೂಟ್ಯೂಬ್ನ ಕೆಲಸ ಏನೋ ಇಲ್ಲಿಂದ ವೀಡಿಯೋ ಅಲ್ಲಿಗೆ ಹಾಕೋದು, ಅಲ್ಲಿಂದ ವೀಡಿಯೋ ಇಲ್ಲಿ ತೋರಿಸೋದು, ಜಸ್ಟ್ ಈ ಥರ ಒಂದು ವಿಷಯದಕ್ಕೆ ಯಾಕೆ ಹೈ ಎಂಡ್ CPU, ಹೈ ಎಂಡ್ ವರ್ಕ್ ಸ್ಟೇಷನ್, ಹೈ ಎಂಡ್ ಪ್ರೊಸೆಸರಿಟಿ ಯಾಕೆ ಮಾಡ್ತಾರೆ? ಸೊ ನಮ್ಮ ಪ್ರೊಸೆಸರು ಜಸ್ಟ್ ಒಂದು ಕಾಪಿ ಅಥವಾ ಪೇಸ್ಟ್ ಮಾಡೋದು ಒಂದು ಹೈ ಎಂಡ್ ಟಾಸ್ಕ್ ಆಗಿರುತ್ತೆ. ಸೊ ಅದೇ ಥರ ಅಪ್ಡೇಟ್ ಮಾಡಬೇಕಾದ್ರೆ ಆ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕಾದ್ರೆ ಹೀಟ್ ಆಗೋದ್ರಿಂದನೇ ಈ ಥರ ಒಂದು ಪ್ರಾಬ್ಲಮ್ನ ಬಂದಿರುತ್ತೆ. ಸೊ ಇದು ಕಾಸು. ಇವಾಗ ನೆಕ್ಸ್ಟ್ ಸೊಲ್ಯೂಷನ್ ನೋಡೋಣ. ಇದು ಯಾವ ಥರ ಫಿಕ್ಸ್ ಮಾಡ್ಬೋದು ಬ್ರೋ ಅಂತ ನೀವು ನೋಡೋದಾದರೆ, ಇದನ್ನು ಫಿಕ್ಸ್ ಮಾಡೋದಕ್ಕೆ ಎಷ್ಟೊಂದು ಮಿಷಿನ್ ಇದೆ. ಈ ಮಿಷಿನ್ ಹೆಸರು ಫ್ಲೆಕ್ಸ್ ಬಾಂಡಿಂಗ್ ಮಿಷಿನ್ ಅಂತ. ಇದ್ರ ಪ್ರೈಸು 2.5 lakhs-ಇಂದ 10 lakhs-ವರೆಗೂ ಹೋಗುತ್ತೆ. ಈ 2.5 lakhs ಯಾವ ಥರ ಇರುತ್ತೆ? ಸೊ ಈ 2.5 lakhs ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಇದು ಪಂಚಿಂಗ್ ಮಿಷಿನ್ ಥರ ಇರುತ್ತೆ. ಅಂದರೆ ಈ ಒಂದು ಫ್ಲೆಕ್ಸ್ ಇರುತ್ತಲ್ಲ, ಅದು ಪಂಚ್ ಮಾಡಿ ಅಂಟಿಸೋ ಥರ ಒಂದು ವಿಷಯನ ಇರುತ್ತೆ. ಆದರೆ ಸಿಂಗಲ್ ಯಾವುದಾದ್ರು ಒಂದು ಪಾಯಿಂಟ್ ಹೋಗಿರುತ್ತೆ, ಅದನ್ನು ಫಿಕ್ಸ್ ಮಾಡಬೇಕಂದ್ರೆ ಲೇಸರ್ ಫ್ಲೆಕ್ಸ್ ಬಾಂಡಿಂಗ್ ಮಿಷಿನ್ ಅಂತ ಐತೆ. ಅದು ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ಲೈನ್ ಹೋಗಿದ್ರೇನು ಲೇಸರ್ ಮುಖಾಂತರ ಕ್ಯೂರ್ ಮಾಡೋ ಥರ ಇರುತ್ತೆ. ಅದ್ರ ಪ್ರೈಸು 10 lakhs ಆ ಥರ ಬರುತ್ತೆ. ನಾನು ಈ ಫ್ಲೆಕ್ಸ್ ಬಾಂಡಿಂಗ್ ಮಿಷಿನ್ ಸ್ವಲ್ಪ ಇಂಟರ್ನೆಟ್ಟಲ್ಲಿ ನೋಡಿದಾಗ ಇದು ಎಲ್ಲೋ ಜಾಸ್ತಿ ಅವೈಲೇಬಲ್ ಆಗಿಲ್ಲ. ಈ ಬೆಂಗಳೂರಲ್ಲೇ 5ಕ್ಕಿಂತ ಕಮ್ಮಿ ಇರೋ ಅಂಗಡಿಗಳಲ್ಲಿ ಮಾತ್ರ ಇದೆ. ಆ್ಯಕ್ಚುಲಿ ಯಾಕೆಂದರೆ ಇದು ಪ್ರೈಸು ಜಾಸ್ತಿ, ಅದಕ್ಕೆ ಕೆಲವೊಂದು ಸರ್ವಿಸ್ ಸೆಂಟ್ರಲ್ಲೂ ಇದು ವಿಷಯನೂ ಇರಲ್ಲ. ಮತ್ತು ಈ ಸರ್ವಿಸ್ ಸೆಂಟ್ರವರು ಈ ಥರ ಡಿಸ್ಪ್ಲೇವನ್ನು ರಿಪೇರ್ ಮಾಡಲ್ಲ, ಯಾಕೆಂದರೆ ಫ್ಲೆಕ್ಸ್ ಬಾಂಡಿಂಗ್ ಮಿಷಿನ್ ಜಾಸ್ತಿ ಅವೈಲೇಬಲ್ ಆಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಬೇರೆ ಒಂದು ಡಿಸ್ಪ್ಲೇನ ರೀಪ್ಲೇಸ್ ಮಾಡ್ತಾರೆ, ಹೊಸ ಡಿಸ್ಪ್ಲೇಯನ್ನು ಹಾಕ್ತಾರೆ. ಸೊ ಇದ್ರ ಕಾಸು ನೋಡಾಯಿತು, ಇದ್ರ ಸೊಲ್ಯೂಷನು ನೋಡಾಯಿತು. ಸೊ ಎರಡನೇದಾಗಿ POCO X3 ಫೋನ್ ಮೇಲೆ ನೋಡೋಣ. ಈ POCO X3 Pro ಅಥವಾ POCO X3 ಫೋನು ತೊಗೊಂಡು 90% ಆಫ್ ದಿ ಯೂಸರ್ಗೆ ಅಪ್ಡೇಟ್ ಮಾಡಿದ ತಕ್ಷಣ ಮದರ್ ಬೋರ್ಡ್ ಡೆಡ್ ಆಯಿತು. 100 ಜನದಲ್ಲಿ 90 ಜನಕ್ಕೂ ಈ ಥರ ಒಂದು ಪ್ರಾಬ್ಲಮ್ನ ಬಂದಿತ್ತು. ಇದನ್ನು ನಾವು ತಿಳ್ಕೊಬೇಕಂದ್ರೆ ನಮ್ಮ ಮೊಬೈಲಲ್ಲಿ SOC ಯಾವ ಥರ ಇರುತ್ತೆ ಅನ್ನೋದು ನಾವು ನೋಡಬೇಕು. ಸೊ ಇವಾಗ ಬರ್ತಿರೋ SOC ಯಾವ ಥರ ಇರುತ್ತೆ ಅಂದರೆ ಪ್ಯಾಕೇಜ್ ಓವರ್ ಪ್ಯಾಕೇಜ್ ಅಂತ ಇರುತ್ತೆ. ಅಂದರೆ ಕೆಳಗಡೆ ಮದರ್ ಬೋರ್ಡ್ ಇರುತ್ತೆ, ಮದರ್ ಬೋರ್ಡ್ ಮೇಲೆ ರ್ಯಾಮ್ ಇರುತ್ತೆ, ರ್ಯಾಮ್ ಮೇಲೆ ಪ್ರೊಸೆಸರ್ ಇರುತ್ತೆ. ಈ ಥರ ಒಂದು ವಿಷಯ ಪ್ಯಾಕೇಜ್ ಓವರ್ ಪ್ಯಾಕೇಜ್ ಅಂತ ಒಂದು ವಿಷಯನ ಹೇಳ್ತಾರೆ. ಇವಾಗ ಈ ಮದರ್ ಬೋರ್ಡ್ ಕೆಳಗೆ ಇರುತ್ತಲ್ಲ, ಈ ಮದರ್ ಬೋರ್ಡ್ ಮತ್ತು ಈ ರ್ಯಾಮ್ ನಡುವೆ ಎರಡು ಗಮ್ ಬಿಟ್ಟೋದಾಗ, ಹೀಟಾಗಿ ಗಮ್ ಬಿಟ್ಟೋದಾಗ ಕಂಪ್ಲೀಟಾಗಿ ಫೋನ್ ಡೆಡ್ ಆಗುತ್ತೆ. ಅದೇ ವಿಷಯ ನನ್ನ ಮೊಬೈಲಲ್ಲಿ ಆಗಿರೋದು. ಮತ್ತು ಈ ರ್ಯಾಮ್ ಮತ್ತು ಈ ಪ್ರೊಸೆಸರ್ ನಡುವೆ ಗಮ್ನ ಬಿಟ್ಟೋದಾಗ ಈ ಪ್ರೊಸೆಸರಲ್ಲಿ ಕೆಲವೊಂದು ಪಿನ್ ಪಾಯಿಂಟ್ ಇರುತ್ತೆ. ಆ ಪರ್ಟಿಕ್ಯುಲರ್ ಒಂದೊಂದು ಪಿನ್ ಪಾಯಿಂಟು ಒಂದೊಂದು ಕನೆಕ್ಟ್ ಆಗಿರುತ್ತೆ. ಒಂದು ಪಿನ್ ಪಾಯಿಂಟ್ ಸ್ಪೀಕರ್ ಕನೆಕ್ಟ್ ಆಗಿರುತ್ತೆ, ಒಂದು ಕ್ಯಾಮ್ರಾ ಕನೆಕ್ಟ್ ಆಗಿರುತ್ತೆ. ಆ ಥರ ಯಾವುದಾದ್ರೂ ಒಂದು ಪಿನ್ ಪಾಯಿಂಟ್ ಕಂಪ್ಲೀಟಾಗಿ ಹೋದ್ರೇನು ಈ ಥರ ಒಂದೊಂದು ಪಾರ್ಟು ಡೆಡ್ ಆಗುತ್ತೆ. ಇವಾಗ ಇದನ್ನು ಯಾವ ಥರ ರೆಡಿ ಮಾಡ್ಬೋದು ಅಂತ ನೋಡೋದಾದರೆ, ಈ ಪ್ರೊಸೆಸರ್ನ ಡೆಡ್ ಆಗೋದು ಅಥವಾ ಯಾವುದಾದ್ರು ಒಂದು ಪಿನ್ ಪಾಯಿಂಟ್ ರೆಡಿ ಮಾಡಬೇಕಂದ್ರೂ ಫೋನ್ನ ರೀಬಾಲಿಂಗ್ ಮಾಡಬೇಕು. ಇದನ್ನು ರೀಬಾಲಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅಂದೇನಂದರೆ ಈ ಮದರ್ ಬೋರ್ಡ್ನ ಬಿಚ್ಚಿ ಅದರಲ್ಲಿ ಪ್ರೊಸೆಸರ್ ತೆಗ್ದು ಆ ಒಂದು ಪ್ರೊಸೆಸರ್ ಎಷ್ಟೊಂದು ಪಿನ್ ಪಾಯಿಂಟ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಬ್ರಷ್ ಅಪ್ ಮಾಡಿ ಹೊಸದಾಗಿ ಬಾಲ್ ಇನ್ಸರ್ಟ್ ಮಾಡಿ ಮತ್ತೆ ಶಾಲ್ಟರ್ ಗನ್ನ ಹಾಕಿ ಇದು ಮಾಡೋದು. ಸೊ ಆ್ಯಕ್ಚುಲಿ ಈ ಥರ ಮಾಡೋದ್ರಿಂದ 80% ಆಫ್ ದಿ ಮೊಬೈಲು ಕಂಪ್ಲೀಟಾಗಿ ಡೆಡ್ ಆಗುತ್ತೆ. ಅಂದರೆ ಈ ಒಂದು ರೀಬಾಲಿಂಗ್ ಪ್ರೋಸೆಸ್ಸಲ್ಲಿ 80% ಆಫ್ ದಿ ಫೋನ್ ಡೆಡ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸಕ್ಸಸ್ ರೇಟ್ ಓನ್ಲಿ 20%. ಈ ಒಂದು 20% ಆಗಿ ಸಕ್ಸಸ್ ಆದ್ರೂ ಮುಂಚೆ ಅಷ್ಟಿರುತ್ತೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೋಡೋದಾದರೆ ಅದೇ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ. ಯಾಕೆ ಅಂದರೆ ಮುಂಚೆನೇ ಕಂಪ್ನಿಯವ್ರ ಬ್ರ್ಯಾಂಡ್ ಅವರೇ ಅವ್ರು ಒರಿಜಿನಲ್ ಗ್ಲೂ ಹಾಕಿ ಒರಿಜಿನಲ್ ಗಮ್ ಹಾಕಿ ಕುಣಿಸ್ಕೊಟ್ಟಾಗ್ಲೇ ಸೊ ಈ ಥರ ಒಂದು ಗಮ್ಮು ಬಿಟ್ಟೋಗಿರೋಕ್ಕೆ ಚಾನ್ಸ್ ಇರುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಬರೋಲ್ಲ. ಮತ್ತು ಈ ಸರ್ವಿಸ್ ಸೆಂಟ್ರಲ್ಲಿ ಅವರು ಥರ್ಮಲ್ ಪ್ಯಾಡ್ ಯೂಸ್ ಮಾಡೋ ತಪ್ಪು ಮಾಡಿದ್ರೇನು ಅಥವಾ ಈ ಥರ್ಮಲ್ ಪೇಸ್ಟ್ ಹಾಕೋದ್ರಲ್ಲಿ ಮರ್ತೋದ್ರೇನು ಮತ್ತೆ ಈ ಫೋನ್ ಹೀಟ್ ಆಗುತ್ತೆ ಮತ್ತು ಅದೇ ಥರ ಪ್ರಾಬ್ಲಮ್ ಬರುತ್ತೆ. ಸೊ
ಇದಕ್ಕೆ ಮೇಯ್ನ್ ಆಗಿರೋ ರೂಟ್ ಕಾಸು ಹೀಟಿಂದನೇ ಆಗುತ್ತೆ. ಸೊ ಇವಾಗ ನಾವು ಇದೆಲ್ಲ ಪ್ರಾಬ್ಲಮ್ ಕಡೆ ನೋಡೋದು. ಇವಾಗ ಬ್ರ್ಯಾಂಡವ್ರು ಇದಕ್ಕೆ ಏನು ಸೊಲ್ಯೂಷನ್ ಇಟ್ಟವ್ರೆ ಅಂತ ನೋಡೋದಾದರೆ, ಈ OnePlus ಕಡೆಯವರು ಈ ಥರ ಗ್ರೀನ್ ಲೈನ್ ಬಂದಿರೋದಕ್ಕೆ 6 months ಎಕ್ಸ್ಟೆಂಡ್ ವಾರಂಟಿ ಪೀರಿಯಡ್ನ ಮಾಡವ್ರೆ. ಮತ್ತು ಈ ಪೋಕೋ ಫೋನ್ ಅವರು ಈ 1 ವರ್ಷ ನಾವು ಕಂಪ್ಲೀಟಾಗಿ ಮದರ್ ಬೋರ್ಡ್ ಚೇಂಜ್ ಮಾಡಿಕೊಡ್ತೀವಿ ಅಂತ ಒಂದು ವಿಷಯನೇ ಹೇಳೋರೆ. ಅಫ್ಕೋರ್ಸ್ ಅದಕ್ಕೆ ಥಮ್ಸ್ ಅಪ್. ನನಗೂ ಒಂದು ವಿಷಯ ಇಷ್ಟ ಆಗಿಲ್ಲ, ಅದೇನಂದರೆ ನಾವು 30,000 50,000 1 ಲಕ್ಷ ಕೊಟ್ಟು ಫೋನ್ ತೊಗೊಂಡ್ರೇನು ಅದನ್ನು ವಾರಂಟಿ ಪೀರಿಯಡ್ 1 ವರ್ಷ ಇರುತ್ತೆ. ಕಂಪ್ಯಾರೇಟಿವ್ ನಾವು ಈ PCBನ ಮದರ್ ಬೋರ್ಡ್ ಕಂಪೇರ್ ಮಾಡಿದ್ರೆ 3,000 ರೂಪಾಯಿ ಮದರ್ ಬೋರ್ಡ್ 3 ವರ್ಷ ವಾರಂಟಿ ಇರುತ್ತೆ. ಆದರೆ ನಾವು 30,000 40,000 ಕೊಟ್ಟು ಫೋನ್ ತೊಗೊಂಡ್ರೆ ಅದಕ್ಕೆ 1 ವರ್ಷ ವಾರಂಟಿ ಪೀರಿಯಡ್ ಇರುತ್ತೆ. ಆ್ಯಂಡ್ ಇದನ್ನು ಚೇಂಜ್ ಮಾಡಬೇಕು. ಈ ಸ್ಯಾಮ್ಸಂಗ್ ಕಡೆಯವರು 7 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ, ಅದ್ರ ಮಾತ್ರ ಸಾಲದು, ಈ ಥರ ವಾರಂಟಿ ಪೀರಿಯಡ್ ಎಕ್ಸ್ಟೆಂಡ್ ಮಾಡಬೇಕು. ಸೊ ಈ ಥರ ವಿಷಯ ಯಾರೋ ಒಬ್ಬ ಗುಂಪಲ್ಲಿ ನಿಂತು ಮಾತಾಡ್ತಾರೆ ಅಂತ ನಾವು ನೋಡ್ಕೊಂಡಿರೋದಕ್ಕಾಗಲ್ಲ. ನಮಗೆ ಬೇಕಂದರೆ ನಾವೇ ನಿಂತು ಮಾತಾಡಬೇಕು. ಸೊ ಈ ವಿಡಿಯೋ ಮುಖ್ಯವಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಲಿಂಕ್ನ ನೀವು ಇನ್ಸ್ಟಾಗ್ರಾಮ್ಗೆ ಹಾಕಿ. ನಿಮಗೆ ಗೊತ್ತಿರೋ, ನಿಮ್ಗೆ ಇಷ್ಟ ಆಗಿರೋರು ಟೆಕ್ ಕ್ರಿಯೇಟರ್, ಅದು ಕನ್ನಡದಲ್ಲಾಗಿರ್ಬೋದು ಅಥವಾ ನಾರ್ತಲ್ಲಾಗಿರ್ಬೋದು, ಯಾರಾದರೂ ಒಬ್ಬರಿಗೆ ಟೆಕ್ ಕಂಟೆಂಟ್ ಕ್ರಿಯೇಟರ್ ಅಥವಾ ಟೆಕ್ ಬಗ್ಗೆ ಯಾರಾದರೂ ಮಾತಾಡೋರಿಗೆ ಈ ಥರ ವಿಷಯವನ್ನು ಅವ್ರಿಗೆ ಹೇಳಿ. ತುಂಬ ಜನ ಟೆಕ್ ಕ್ರಿಯೇಟರ್ ಮಾತಾಡಲ್ಲ, ಯಾಕೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡಿಂದ ಸ್ಪಾನ್ಸರ್ ಆಗಿರ್ತಾರೆ. ಈ ಸ್ಪಾನ್ಸರ್ ಮಾಡಿರೋದ್ರಿಂದ ಈ ಒಂದು ಆಗಿರೋ ವಿಷಯವನ್ನು ಮಾತಾಡಲ್ಲ. ಆ್ಯಂಡ್ ನಿಮಗೆ ಗೊತ್ತಿರೋರು ಯಾರಾದರೂ ಟೆಕ್ ಜೆನ್ಯೂನ್ ಆಗಿ ಮಾತಾಡ್ತಾರೆ, ಆನೆಸ್ಟಾಗಿ ಓಪನ್ ಆಗಿ ಮಾತಾಡ್ತಾರೆ ಅನ್ನೋರಿಗೆ ಈ ವಿಷಯವನ್ನು ಶೇರ್ ಮಾಡಿ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಹಾಕಿ ಆ ಒಂದು ಟೆಕ್ ಇನ್ಫ್ಲುಯೆನ್ಸರ್ಗೂ ಟ್ಯಾಗ್ ಮಾಡಿ. ಮತ್ತು ನನ್ನ ಕೆಲ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನನ್ನ ಹಾಗೆ ಟ್ಯಾಗ್ ಮಾಡಿ. ಮತ್ತು ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.